ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆ ಒಂದು ವಾಕ್ಯ ಕರ್ತನು ಕೊಟ್ಟು ಕಳಿಸಿದಾನೆ. ಆ ವಾಕ್ಯವನ್ನು ತೆಗೆದು ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ, ಅದರಲ್ಲಿ ಇರುವಂತ 38, 39 ವಚನಗಳನ್ನ ಓದಿ ಸಹಾಯ ಮಾಡ್ರಿ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ, ಅದರ 38, 39 ವಾಕ್ಯಗಳನ್ನ ಓದಿ ಸಹಾಯ ಮಾಡ್ರಿ. ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲ ಬಿದ್ದು, ನನ್ನ ತಂದೆ ಸಾಧ್ಯವಾಗಿದ್ದರೆ ಪಾತ್ರೆ ನನ್ನನ್ನು ಬಿಟ್ಟು ಹೋಗಲಿ, ನನ್ನ ಚಿತ್ತದಂತಾಗಲಿ ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಇದು ಯೇಸು ಕ್ರಿಸ್ತನು ಇನ್ನೇನ್ ಆತನಿಗೆ ಮರಣ ಸಮೀಪವಾಗಿದೆ, ಇನ್ನೇನ್ ಮರಣವು ಬಂದು ಆತನ ಬಾಗಿಲು ತಟ್ಟುತ್ತಾ ಇದೆ ಎಂಬುದಾಗಿ ಹೇಳುವಂತ ಆ ಒಂದು ಸಂದರ್ಭದಲ್ಲಿ, ಆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನು ಗೆತ್ಸೆಮನೆ ಎಂಬುದಾಗಿ ಹೇಳುವಂತ ಒಂದು ತೋಟ, ಆ ತೋಟದ ಒಳಗಡೆ ಹೋಗಿ ಅವರು ದೇವರೊಟ್ಟಿಗೆ, ಪರಲೋಕದೊಟ್ಟಿಗೆ, ದೇವರ ಮಹಿಮೆ ಒಟ್ಟಿಗೆ ಅವರು ಮಾತಾಡ್ತಾ ಇರುವಂತ ಒಂದು ದೃಶ್ಯವಾಗಿದೆ ಈ ವಾಕ್ಯ. ಹಲ್ಲೆಲೂಯಾ. ಇಲ್ಲಿ ಬಂದಿರುವಂತ ಪ್ರತಿ ಒಬ್ಬೊಬ್ಬರಿಗೂ ದೇವರು ಒಂದೊಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಬಂದಿರುವಂತ ಪ್ರತಿ ಒಬ್ಬೊಬ್ಬರ ಮೇಲೆ ಪರಲೋಕ ಒಂದೊಂದು ಜವಾಬ್ದಾರಿಯನ್ನ ಇಟ್ಟಿದೆ. ಆ ಜವಾಬ್ದಾರಿಯನ್ನ ನೆರವೇರಿಸಬೇಕು. ಅದು ಯಾವಾಗ? ನಾವು ಸಾಯಕ್ಕಿನ ಮುಂಚೆ, ನಾವು ಈ ಲೋಕವನ್ನ ತ್ಯಜಿಸುವಕ್ಕಿಂತ ಮುಂಚೆ, ಈ ಲೋಕವನ್ನು ಬಿಟ್ಟು ಹೋಗೋಕ್ಕಿಂತ ಮುಂಚೆ ಕರ್ತನು ನಮಗೆ ಕೊಟ್ಟಿರುವಂತ ಕೆಲವೊಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ನೆರವೇರಿಸಬೇಕಾ? ಹಲ್ಲೆಲೂಯಾ. ಮತ್ತೊಂದ್ಸಾರಿ ಹೇಳ್ತೀನಿ ನೋಡ್ರಿ, ಜ್ಞಾಪಕದಲ್ಲಿ ಇಟ್ಟುಕೊಳ್ಳ್ರಿ. ಇಲ್ಲಿ ಕೂತಿರುವಂತ ಪ್ರತಿ ಒಬ್ಬೊಬ್ಬರಿಗೂ ದೇವರು ಒಂದೊಂದು ಜವಾಬ್ದಾರಿ, ಒಂದೊಂದು ಕೆಲಸ, ಒಂದೊಂದು ಅವಕಾಶ, ಒಂದೊಂದು ಕೃಪೆ, ಒಂದೊಂದು ಕಾರ್ಯವನ್ನು ಕೊಟ್ಟಿದ್ದಾನೆ. ಅದನ್ನ ನಾವು ಸಾಯಕ್ಕಿನ ಮುಂಚೆ ಅದು ನೆರವೇರಿಸಲೇಬೇಕು. ಹಲ್ಲೆಲೂಯಾ. ಅದು ನೆರವೇರಿಸಲೇಬೇಕು. ಪ್ರೈಸ್ ದಿ ಲಾರ್ಡ್. ಹೇಗೆ ನಮಗೆ ದೇವರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೋ, ಹಾಗೆಯೇ ಯೇಸು ಕ್ರಿಸ್ತನಿಗೂ ಕೂಡ ಒಂದು ಜವಾಬ್ದಾರಿ ಪರಲೋಕ ಕೊಟ್ಟಿತ್ತು. ಹಲ್ಲೆಲೂಯಾ. ಆ ದೇವರಿಗೆ ಅಂದ್ರೆ ಯೇಸು ಕ್ರಿಸ್ತನಿಗೂ ಕೂಡ ಸ್ವರ್ಗದ ದೇವರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಯಾಕಪ್ಪ? ಯೇಸುವಿಗೆ ತಂದೆಯಾದ ದೇವರು ಅಥವಾ ಸ್ವರ್ಗ ಒಂದು ಜವಾಬ್ದಾರಿ ಕೊಟ್ಟಿತ್ತು ಅಂದ್ರೆ, ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ, ಆ ಮನುಷ್ಯನು ದೇವರನ್ನು ಕಂಡುಕೊಂಡ ಮೇಲೆ, ದೇವರನ್ನು ತಿಳಿದುಕೊಂಡ ಮೇಲೆ, ಸತ್ಯವನ್ನು ಗ್ರಹಿಸಿಕೊಂಡ ಮೇಲೆ, ಸತ್ಯವನ್ನು ಬಿಡಿಸಿದ ಮೇಲೆ, ಅವನಿಗೆ ದೇವರು ಪ್ರತಿಯೊಬ್ಬನಿಗೂ, ಬಿಡಿಸಲ್ಪಟ್ಟಂತವನಿಗೂ, ಸತ್ಯವನ್ನು ಅರ್ಥಂತವನಿಗೂ, ಪ್ರತಿಯೊಬ್ಬನಿಗೂ ದೇವರೊಂದು ಜವಾಬ್ದಾರಿ ಕೊಡ್ತಾರೆ. ಹಾಗೆಯೇ ಯೇಸು ಕ್ರಿಸ್ತನು, ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರ ವಾಕ್ಯ ಹೇಳ್ತದೆ, ಈ ಲೋಕಕ್ಕೆ ಯೇಸು ಕ್ರಿಸ್ತನು ಬರುವಾಗ 100ಕ್ಕೆ 100% ಅವನು ದೇವರಾಗಿದ್ದ. 100ಕ್ಕೆ 100 ಅವನು ದೇವರಾಗಿದ್ದ ನಿಮಿತ್ತವಾಗಿಯೇ ಅವನ ಮೂಲಕವಾಗಿ ಅದ್ಭುತಗಳು ನಡೀತಾ ಇತ್ತು, ಸತ್ತೋರು ಎಬ್ಬಿಸಲ್ಪಡ್ತಾ ಇದ್ರು, ಪಾಪ ಅರಿವು ಉಂಟಾಯಿತು, ಪಾಪ ಕ್ಷಮಿಸಲ್ಪಡ್ತಾ ಇತ್ತು, ಮೂರನೇದಾಗಿ ಜನಗಳು ರಕ್ಷಿಸಲ್ಪಡ್ತಾ ಇದ್ರು. ಅವನು 100ಕ್ಕೆ 100% ದೇವರಾಗಿದ್ದ ನಿಮಿತ್ತವಾಗಿಯೇ ಸಮಾಧಿ ಅವನನ್ನ ಇರಲಿಕ್ಕೆ ಆಗಿಲ್ಲ. 100ಕ್ಕೆ 100% ಅವನು ದೇವರಾಗಿದ್ದ ನಿಮಿತ್ತವಾಗಿ ಮರಣ ಅವನನ್ನ ಜಯಿಸ್ಲಿಕ್ಕೆ ಆಗಿಲ್ಲ. ಅವನು ಮರಣವನ್ನು ಜಯಿಸಿ ಬಂದ, ಅವನು ಸಮಾಧಿಯನ್ನು ಜಯಿಸಿ ಬಂದ. ಕಾರಣ ಅವನು 100ಕ್ಕೆ 100% ದೇವರಾಗಿದ್ದ. ಹಲ್ಲೆಲೂಯಾ. ಒಂದನೇದಾಗಿ 100ಕ್ಕೆ 100% ದೇವರಾಗಿದ್ದ. ಎರಡನೇದಾಗಿ ಅವನು 100ಕ್ಕೆ 100% ಮನುಷ್ಯನಾಗಿದ್ದ. ಹಲ್ಲೆಲೂಯಾ. 100ಕ್ಕೆ 100% ಅವನು ಮನುಷ್ಯನಾಗಿದ್ದ, ನಮ್ಮ ಹಾಗೆ ಮನುಷ್ಯನಾಗಿದ್ದ, ಆದರೆ ಪ್ರತ್ಯೇಕವುಳ್ಳವನಾಗಿದ್ದ. 100ಕ್ಕೆ 100% ಮನುಷ್ಯನಾಗಿದ್ದ ನಿಮಿತ್ತವಾಗಿ
ಅವನು ಸ್ನಾನಿಕನಾಗಿರುವಂತ ಯೋಹಾನನ ಹತ್ರ ಹೋಗಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡ. ಅವನು ಮಾದರಿಯನ್ನು ತೋರಿಸಿದ. ಮನುಷ್ಯನಾಗಿರುವಂತ ಪ್ರತಿಯೊಬ್ಬ ಮನುಷ್ಯನು ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕೆಂಬುದಾಗಿ ಹೇಳಿ ಮಾದರಿ ತೋರಿಸ್ಕೊಟ್ಟ. ಎರಡನೇದಾಗಿ ದೀಕ್ಷಾಸ್ನಾನ ತೆಗೆದುಕೊಂಡ ಮೇಲೆ ಪರಿಶುದ್ಧಾತ್ಮವನ್ನು ಪ್ರತಿಯೊಬ್ಬ ಮನುಷ್ಯ ಹೊಂದಿಕೊಳ್ಳಬೇಕೆಂಬುದಾಗಿ ಹೇಳಿ ಆ ದೀಕ್ಷಾಸ್ನಾನದ ಸಮಯದಲ್ಲಿ ತೋರಿಸಿಕೊಟ್ಟ. ಮೂರನೇದಾಗಿ ಮನುಷ್ಯನಾದ ಮೇಲೆ ಆತ 100ಕ್ಕೆ 100ರಷ್ಟು ಮನುಷ್ಯನಾಗಿದ್ದ ನಿಮಿತ್ತವಾಗಿ ಆತನು ಲೋಕದ ಕಟ್ಟಕಡೆವರೆಗೂ ಅಥವಾ ಹಳ್ಳಿಗಳಿಗೂ ಗ್ರಾಮಗಳಿಗೂ ಹೋಗಿ ಸುವಾರ್ತೆಯನ್ನು ಸಾರ್ದ. ದೇವರ ರಾಜ್ಯದ ಕುರಿತು ಸಾರ್ದ. ತಂದೆಯಾದ ದೇವರ ಕುರಿತು ತಿಳಿಯಪಡಿಸ್ದ. ರಕ್ಷಣೆಯ ಕುರಿತು ತಿಳಿಯಪಡಿಸ್ದ. ಪಾಪದ ಅರಿವನ್ನು ಉಂಟು ಮಾಡ್ದ. ಯಾಕೆ? ಅವನು 100ಕ್ಕೆ 100ರಷ್ಟು ಮನುಷ್ಯನಾಗಿದ್ದ, 100ಕ್ಕೆ 100ರಷ್ಟು ದೇವರಾಗಿದ್ದ. ಹಲ್ಲೆಲೂಯ. ಈಗ ನಾನು ಅವಾಗಲೇ ಹೇಳಿದೆ, ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಸ್ವರ್ಗ ಒಂದೊಂದು ಜವಾಬ್ದಾರಿಯನ್ನ ಕೊಟ್ಟಿದೆ. ಸೇಮ್ ಯೇಸು ಕ್ರಿಸ್ತನಿಗೂ ಕೂಡ ಹಾಗೆ ಪರಲೋಕ ಒಂದು ಜವಾಬ್ದಾರಿ ಕೊಟ್ಟಿತ್ತು. ಅದು ಯಾವ ಜವಾಬ್ದಾರಿ, ಅದು ಯಾವ ಕೆಲಸ ಅಂದ್ರೆ ಲೋಕದ ಸಕಲ ಮಾನವನಿಗಾಗಿ, ಲೋಕದ ಪಾಪದ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನು ಬಲಿಯಾಗಬೇಕಾಗಿತ್ತು. ಇಲ್ಲಿದ್ರ ನೀವು ಇವತ್ತು ನಾನು ನೀನು ರಕ್ಷಿಸಲ್ಪಟ್ಟು ನಮ್ಮ ಪಾಪಗಳು ತೊಳೆಯಲ್ಪಟ್ಟು ಇವತ್ತು ಸತ್ಯ ದೇವರನ್ನು ತಿಳಿದುಕೊಂಡಿದ್ದೀವಿ ಅನ್ನೋದಕ್ಕೆ ಕಾರಣ ಯೇಸು ಕ್ರಿಸ್ತನಿಗೆ ದೇವರು ಕೊಟ್ಟ ಜವಾಬ್ದಾರಿಯನ್ನ ಮುಗಿಸಿದ ನಿಮಿತ್ತವಾಗಿ, ನೆರವೇರಿಸಿದ ನಿಮಿತ್ತವಾಗಿ ಇವತ್ತು ನಾವು ರಕ್ಷಿಸಲ್ಪಟ್ಟಿದ್ದೇವೆ. ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ನೇಮಿಸಿದಂತ ಕೆಲಸ ಏನು, ಆ ಜವಾಬ್ದಾರಿ ಏನು? ಅದು ಏನಪ್ಪ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗಾಗಿ ಆತನು ಮರಣವನ್ನ ಹೊಂದಬೇಕಾಗಿತ್ತು. ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣವನ್ನ ಕೊಡಬೇಕಾಗಿತ್ತು. ಅವನ ದೇಹದ ಒಳಗಡೆ ಇರುವಂತ ರಕ್ತ ಭೂಮಿಯ ಮೇಲೆ ಚೆಲ್ಲಲ್ಪಡಬೇಕಾಗಿತ್ತು. 3 ಮಳೆಗಳಿಂದ ಹೊಡೆಯಲ್ಪಡಬೇಕಾಗಿತ್ತು. ಇದೆಲ್ಲವುಗಳಿಗಿಂತಲೂ ಅಧಿಕವಾಗಿ ಏನಪ್ಪಾ ಅಂದ್ರೆ ಆತನು ಜೀವಂತವಾಗಿರುವಾಗಲೇ ಸಜೀವವಾಗಿ ಮಾರ್ಪಡಬೇಕಾಗಿತ್ತು. ಸಜೀವ ಯಜ್ಞವಾಗಿ ಮಾರ್ಪಡಬೇಕಾಗಿತ್ತು. ಇದು ಯಾರಿಂದಲೂ ಸಾಧ್ಯವಿಲ್ಲ. ಈ ಜವಾಬ್ದಾರಿಯನ್ನ, ಈ ಕೆಲಸವನ್ನ ಪರಲೋಕ ಯೇಸು ಕ್ರಿಸ್ತನ ಮೇಲೆ ಹಾಕಲ್ಪಟ್ಟಿತ್ತು. ಹಲ್ಲೆಲೂಯ. ಈ ಜವಾಬ್ದಾರಿಯನ್ನ, ಈ ಕೆಲಸವನ್ನ ಪರಲೋಕ ಯೇಸು ಕ್ರಿಸ್ತನ ಮೇಲೆ ಹಾಕಲ್ಪಟ್ಟಿತ್ತು. ಈಗ ಯೇಸು ಕ್ರಿಸ್ತನು ಈ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದಾನೆ, ಈ ಜವಾಬ್ದಾರಿಯನ್ನು ಹಿಡ್ಕೊಂಡಿದ್ದಾನೆ. ಈ ಕೆಲಸ, ಈ ಜವಾಬ್ದಾರಿ ಯೇಸು ಕ್ರಿಸ್ತನಿಗೆ ಗೊತ್ತು, ನಾನು ಇದು ಮಾಡಬೇಕು ಅಂತ. ಆದ್ರೆ ಯೇಸು ಕ್ರಿಸ್ತನು 30 ವರ್ಷಗಳವರೆಗೂ ಮೌನವಾಗಿದ್ದು, 30 ವರ್ಷ ಆದ ನಂತರವಾಗಿ 3.5 ವರ್ಷಗಳ ಕಾಲ ದೇವರು ಈ ಲೋಕದಲ್ಲಿ ಸೇವೆಯನ್ನ ಮಾಡಲಿಕ್ಕೆ, ದೇವರ ರಾಜ್ಯದ ಕುರಿತು ಪ್ರಕಟಿಸಲಿಕ್ಕೆ, ರಕ್ಷಣೆಯ ಕುರಿತು ಮಾತಾಡಲಿಕ್ಕೆ ಯೇಸು ಕ್ರಿಸ್ತನ ಪ್ರಾರಂಭ ಮಾಡ್ದ. ಯಾವಾಗ ಪ್ರಾರಂಭ ಮಾಡ್ದ? ಅದನ್ನು ಹುಟ್ಟುವಾಗಲೇ ಅಲ್ಲ. ಯೇಸು ಕ್ರಿಸ್ತನು 30 ವರ್ಷಗಳಾದ ಮೇಲೆ 3.5 ವರ್ಷಗಳ ಕಾಲ ಆತನು ಆ ಜವಾಬ್ದಾರಿಯನ್ನ, ಆ ಕೆಲಸವನ್ನ, ದೇವರು ಕೊಟ್ಟಂತ ದರ್ಶನ ಅಥವಾ ಆ ಒಂದು ಕೆಲಸವನ್ನ ನೆನೆಸಿದವನಾಗಿ ಆ 3.5 ವರ್ಷಗಳ ಕಾಲ ಆತನು ಪ್ರಾರಂಭ ಮಾಡ್ದ. ಹೋದ ಜಾಗಗಳಲ್ಲಿ ಭಯಂಕರ ಅದ್ಭುತಗಳು, ಹೋದ ಜಾಗದಲ್ಲಿ ದುರಾತ್ಮಗಳು ನಡುಗ್ತಾ ಇದೆ, ಹೋಗೋ ಜಾಗದಲ್ಲಿ ದೆವ್ವಗಳು ಭಯ ಪಡ್ತಾ ಇದೆ, ಹೋಗೋ ಊರುಗಳಲ್ಲಿ ದೆವ್ವಗಳು ಹೇಳ್ತದೆ, ದೇವಕುಮಾರನೇ, ದೇವಪುತ್ರನೇ, ನಮ್ಮ ಗೊಡವೆ ನಿನಗೆ ಯಾಕೆ, ನಮ್ಮ ತೊಂದರೆ ನಿಮಗೆ ಯಾಕೆ, ನಮ್ಮ ಕಾರ್ಯ ನಿನಗಾಕಿ ಅಂತೇಳಿ ಎಲ್ಲ ಆರಭಟಿಸ್ತದೆ. ಅಂದ್ರೆ ಯೇಸು ಹೋಗೋ ಜಾಗದಲ್ಲಿ ರೋಗಗಳು ಓಡ್ತಾ ಇದೆ. ಯೇಸು ಹೋದಂತ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ಜನಗಳ ಮಧ್ಯಗಳಲ್ಲಿ ಯೇಸು ಹೋಗುವಾಗ ರೋಗದ ದುರಾತ್ಮ ಬಿಟ್ಟು ಓಡ್ತಾ ಇದೆ, ದೆವ್ವಗಳು ಬಿಟ್ಟು ಓಡ್ತಾ ಇದೆ, ಮಾಟ ಮಂತ್ರಗಳ ಕಟ್ಟು ಬಿಟ್ಟು ಓಡ್ತಾ ಇದೆ, ಪಾರ್ಶ್ವವಾಯು ರೋಗದ ಆತ್ಮ ಬಿಟ್ಟು ಓಡ್ತಾ ಇದೆ, ಮರಣದ ಆತ್ಮಗಳು ಬಿಟ್ಟು ಓಡ್ತಾ ಇದೆ. ಯೇಸು ಹೋದಂತ ಎಲ್ಲ ಸ್ಥಳಗಳಲ್ಲಿ ಆ ಊರುಗಳಲ್ಲಿ, ಗ್ರಾಮಗಳಲ್ಲಿ ಒಂದು ದುರಾತ್ಮಗಳು ಭಯಪಟ್ಟು ಓಡಿ ಹೋಗ್ತಾ ಇದೆ, ನಡುಗಿ ಹೋಗ್ತಾ ಇದೆ.
ಹಲ್ಲೆಲೂಯ. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನು ಗೆತ್ಸೆ ಮನೆ ಒಳಗಡೆ ಹೋಗಿ ಬೋರ್ಲಾ ಬಿದ್ದು ಅಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನನ್ನ ಪ್ರಾಣವು ಮರಣಕ್ಕೆ ಒಳಗಾಗಿರುವಷ್ಟು ದುಃಖಕ್ಕೆ ಒಳಗಾಗಿದೆ. ಹಲ್ಲೆಲೂಯ ಅಂತೇಳ್ಬಿಟ್ಟು ಅಲ್ಲಿ ದೇವರು ಹೇಳ್ತಾರೆ, ಅಥವಾ ಯೇಸು ಕ್ರಿಸ್ತನ್ ಹೇಳ್ತಾನೆ, ಸ್ವಾಮಿ ಇದು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಆದ್ರೆ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತದಂತೆ ಆಗಲಿ. ಹಲ್ಲೆಲೂಯ. ಆದ್ರೆ 3 ವರ್ಷಗಳವರೆಗೂ 3 ವರ್ಷದ 5 ತಿಂಗಳವರೆಗೂ ಯೇಸು ಕ್ರಿಸ್ತನಿಗೆ ಯಾವ ಭಾರ ಇಲ್ಲ, ಯೇಸು ಕ್ರಿಸ್ತನಿಗೆ ಯಾವ ಚಿಂತೆ ಇಲ್ಲ, ಯೇಸು ಕ್ರಿಸ್ತನಿಗೆ ಯಾವ ದುಃಖ ವೇದನೆ ಏನು ಇಲ್ಲ. ಎಲ್ಲವನ್ನ ಲಘುವಾಗಿ ಸುಲಭವಾಗಿ ಸಾಗಿಸಿಕೊಂಡು ಹೋಗ್ತಾ ಇದ್ದಾನೆ. ಇನ್ನೇನ್ ದೇವರು ಆತನಿಗೆ ಕೊಟ್ಟಿರುವಂತ ಜವಾಬ್ದಾರಿ ನೆರವೇರುವ ಸಮಯ ಹತ್ರ ಬರ್ತಾ ಇರುವಾಗ ಯೇಸುವಿಗೆ ಸಹಿಸಿಕೊಳ್ಳಕ್ಕಾಗದೇ ಇರುವಷ್ಟು ಬಾಧೆ. ಅದಕ್ಕಿಂತ ಮುಂಚೆ ಯೇಸುವಿಗೆ ಬಾಧೆ ಬಂದಿಲ್ಲ, ಆ ಪಾತ್ರೆ ಭಾರ ಅನ್ಸಿಲ್ಲ, ಆ ಪಾತ್ರೆ ಬೇಡ ಅನ್ಸಿಲ್ಲ. ಯಾವಾಗ ದೇವರು ಅವನ ಮೇಲೆ ಇಟ್ಟಿರುವ ದರ್ಶನ, ಅವನ ಮೇಲಿಟ್ಟಿರುವ ಉದ್ದೇಶ, ಅವನಿಗೆ ಕೊಟ್ಟಿರುವಂತ ಜವಾಬ್ದಾರಿ ಇನ್ನೇನ್ ನೆರವೇರ್ತಾ ಇದೆ ಅಂತ ಹೇಳುವಾಗ ಅವನ ಕೈಯಲ್ಲಿ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ಅಷ್ಟು ಭಯಂಕರ ಹೋರಾಟ, ಅಷ್ಟು ಭಯಂಕರ ಹಿಂಸೆ, ಅಷ್ಟು ಭಯಂಕರ ದುಃಖ. ಭಯಂಕರ ಭಾರ ಯೇಸುವಿಗೆ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ಯೇಸು ಹೇಳ್ತಾ ಇದ್ದಾರೆ, ಸ್ವಾಮಿ ಇದು ನನ್ನ ಕೈಯಲ್ಲಿ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ, ಇದು ನನ್ನಿಂದ ತೆಗೆದಾಕು ಅಂತ ಹೇಳಿ ತಕ್ಷಣ ಮತ್ತೆ ಯೇಸು ಹೇಳ್ತಾರೆ, ನನ್ನ ಚಿತ್ತ ಅಲ್ಲಪ್ಪ, ನನ್ನ ಮಾತಿನಂತೆ ಒಂದು ನಡಿಬಾರದು, ನನ್ನ ಚಿತ್ತದಂತೆ ಒಂದು ಆಗಬಾರದು, ನಿನ್ನ ಇಷ್ಟದಂತೆ ನಿನ್ನ ಚಿತ್ತದಂತೆ ನಡಿಲೇ. ಹಲ್ಲೆಲೂಯ ಹಲ್ಲೆಲೂಯ. ಹೋರಾಟಗಳು ಒಬ್ಬ ಮನುಷ್ಯನಿಗೆ ಸುಮ್ಮನೆ ಬರಲ್ಲ. ಸಮಸ್ಯೆಗಳು ಒಬ್ಬ ಮನುಷ್ಯನಿಗೆ ಸುಮ್ಮನೆ ಬರಲ್ಲ. ಯಾವ ಮನುಷ್ಯನ ಮೇಲೆ ದೇವರ ದರ್ಶನವಿರ್ತದೋ, ಯಾವ ಮನುಷ್ಯನ ಮೇಲೆ ದೇವರ ಚಿತ್ತವಿರ್ತದೋ, ಯಾವ ಮನುಷ್ಯನ ಮೇಲೆ ದೇವರ ಜವಾಬ್ದಾರಿ ಇರ್ತದೋ, ಇನ್ನೇನ್ ಅದು ನೆರವೇರಿಸುವ ಕಾಲ ಬರ್ತಾ ಇರುವಾಗ, ಅದು ನೆರವೇರುವ ಸಮಯ ಹತ್ತಿರ ಆಗುವಾಗ ಭಯಂಕರ ಹೋರಾಟ. ಹಲ್ಲೆಲೂಯ. ಇನ್ನೇನು ಯೇಸು ನೆರವೇರಿಸಬೇಕು, ಇನ್ನೇನು ಯೇಸು ಆ ಜವಾಬ್ದಾರಿಯನ್ನು ನೆರವೇರಿಸಲಿಕ್ಕೆ ಸ್ವಲ್ಪ ಸಮಯ ಇದೆ, ಅದು ನೆರವೇರಲಿಕ್ಕೆ ಸ್ವಲ್ಪ ಸಮಯ ಇದೆ. ಅದು ಯೇಸುವಿನ ಕೈಯಲ್ಲಿ ಆಗ್ತಾ ಇಲ್ಲ. ಭಯಂಕರ ಭಾರ, ಭಯಂಕರ ಭಾರ, ಭಯಂಕರ ದುಃಖ ಅದು ಅವನು ಅನುಭವಿಸ್ತಾ ಇದ್ದಾನೆ. ಹೇಳ್ತಾನೆ, ಸ್ವಾಮಿ ಆಗ್ತಾ ಇಲ್ಲ, ಆದ್ರೂ ನಿಮ್ಮ ಚಿತ್ತದ ಪ್ರಕಾರ. ಹಾಗೆಯೇ ದೇವರ ಮಕ್ಕಳಲ್ಲಿ ಯಾರಾದ್ರೂ ಕಷ್ಟ ಪಡೋರಿದ್ರೆ, ದುಃಖ ಪಡೋರಿದ್ರೆ, ವೇದನೆ ಪಡೋರಿದ್ರೆ, ಅಯ್ಯಯ್ಯೋ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಈ ಜೀವಿತ ನಡೆಸಕ್ ಆಗ್ತಾ ಇಲ್ಲ, ಈ ಪ್ರಯಾಣ ನಡೆಸಲಿಕ್ಕೆ ಆಗ್ತಾ ಇಲ್ಲ, ಇದು ನನ್ನ ಕೈಯಲ್ಲಿ ಹೊರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಯಾರಿಗಾದ್ರೂ ಅನುಭವ ಆಗ್ತಾ ಇದ್ರೆ ತಿಳ್ಕೊಳ್ಬೇಕು, ದೇವರು ನಿನ್ನ ಮೇಲೆ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ, ಒಂದು ಜವಾಬ್ದಾರಿಯನ್ನು ಇಟ್ಟಿದ್ದಾನೆ. ಅದು ನೆರವೇರುವ ಸಮಯ ಹತ್ರ ಬಂದಿದೆ. ಹಲ್ಲೆಲೂಯ. ನಿನ್ನ ಮೇಲೆ ದೇವರು ಕೆಲವೊಂದು ಜವಾಬ್ದಾರಿಯನ್ನು ಹಾಕಿದ್ದಾನೆ, ಕೆಲವೊಂದು ಕೆಲಸ ನಿನ್ನಲ್ಲಿ ಇಟ್ಟಿದ್ದಾನೆ, ಕೆಲವೊಂದು ಉದ್ದೇಶ ಇಟ್ಟಿದ್ದಾನೆ. ಅದಿನ್ನೇನ್ ನೆರವೇರಕ್ಕೆ ಸಮಯ ಬಂದಿದೆ, ಇನ್ನೇನ್ ನೆರವೇರ್ಲಿಕ್ಕೆ ಸಮಯ ಹತ್ರ ಆಗಿದೆ, ಅದಿನ್ನೇನ್ ನೆರವೇರ್ತಾ ಇದೆ ಅಂತ ಹೇಳುವಾಗ ನಿನ್ನ ಕೈಯಲ್ಲಿ ಹೊರಲಿಕ್ಕೆ ಆಗದೆ ಇರುವಷ್ಟು, ನಿನ್ನ ಕೈಯಲ್ಲಿ ಸಹಿಸಲಿಕ್ಕೆ ಆಗದೆ ಇರುವಷ್ಟು, ನಿನ್ನ ಕೈಯಲ್ಲಿ ಒತ್ತುಕೊಂಡು ಮುಂದೆ ಹೋಗ್ಲಿಕ್ಕೆ ಆಗದೆ ಇರುವಷ್ಟು ಭಾರ, ದುಃಖ, ಹೋರಾಟ, ಕಣ್ಣೀರು, ಇನ್ನೇನು ಪ್ರಾಣ ಹೋಗುವಾಗ ಆಗ್ತಾ ಇದೆ ಅಂತ ಹೇಳುವ ಅನುಭವ ನಿನ್ನ ಜೀವಿತದಲ್ಲಿ ಬರ್ತಾ ಇದ್ರೆ ತಿಳ್ಕೊಳ್ಬೇಕು, ದೇವರು ನೇಮಿಸಿರುವ ಆ ಉದ್ದೇಶ, ದೇವರು ನೇಮಿಸಿರುವ ಕೆಲಸ ನೆರವೇರುವುದಕ್ಕಾಗಿ ಹೋಗ್ತಾ ಇದೆ. ರಾ ಬಾ 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 ಬಾ, ಓ ರಾ ಬಾ ಬಾ, ಠಾ 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 ಠಾ, ಶಾಪದ ಡಯದವು, ಠಾ 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 ಠಾ, ರಾ ಬಾ 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 ಬಾ, ಠಾ 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 ಠಾ, ರೀಕಮಾನ. ರಾಬಾ ಶಬ್ದವಾದಿಗಾರಗಸಿ.
ಪರಲೋಕದ ಕೆಲವು ಉದ್ದೇಶಗಳು ಯೇಸುವಿನ ಮೇಲೆ ನೆರವೇರುವ ಸಮಯ ಬರುವಾಗ ಯೇಸುವಿನ ಕೈಲಿ ಸಹಿಸ್ಲಿಕ್ಕೆ ಆಗದೆ ಇರುವಂತ, ಹೊರಲಿಕ್ಕೆ ಆಗದೆ ಇರುವಂತ, ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗದೆ ಇರುವಂತ ಭಯಂಕರ ಹೋರಾಟಕ್ಕೆ ಒಳಗಾಗಿ ಅಪ್ಪ ಆಗಲ್ಲ ಅಂತ ಹೇಳಿ ಸಿಚುವೇಶನ್ ಬರುವಾಗ ಅದು ಎಲ್ಲವೂ ಲಘುವಾಗಿ ಮಾರ್ಪಡ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಬಲ ಮೀರಿದ ಶೋಧನೆ, ನಿನ್ನ ಬಲ ಮೀರಿದ ಕಾರ್ಯಗಳನ್ನ ದೇವರು ಮಾಡಲ್ಲ. ಒಂದು ವೇಳೆ ನಿನ್ನ ಬಲ ಮೀರ್ತಾ ಇದೆಯಾ, ಒಂದು ವೇಳೆ ನಿನ್ನ ಶಕ್ತಿ ಮೀರ್ತಾ ಇದೆಯಾ, ಒಂದು ವೇಳೆ ಆ ದುಃಖ, ಆ ವೇದನೆ, ಆ ಸಮಸ್ಯೆ, ಆ ಹೋರಾಟ ಮೀರ್ತಾ ಇದೆಯಾ, ದೇವರು ಹೇಳ್ತಾರೆ, ನಾನು ಅವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಒಂದು ಮಾರ್ಗವನ್ನ, ಒಂದು ದಾರಿಯನ್ನ ನಾನೇ ಸಿದ್ಧ ಮಾಡ್ತೇನೆ. ನಾನೇ ಒಂದು ದಾರಿ ಮಾರ್ಗ ಸಿದ್ಧ ಮಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಕೊಟ್ಟ, ದೇವರು ನೇಮಿಸಿದ ಆ ಜವಾಬ್ದಾರಿಯ ಕೆಲಸವನ್ನ ಯೇಸು ನೆರವೇರಿಸಿದ ಮೇಲೆ ಸಮಾಧಿ ಅವನು ಹಿಡಿಲಿಕ್ಕಾಗಿಲ್ಲ, ಮರಣ ಅವನು ಹಿಡಿಲಿಕ್ಕಾಗಿಲ್ಲ, ಪಾತಾಳ ಅವನು ಹಿಡಿಲಿಕ್ಕಾಗಿಲ್ಲ. ಅವುಗಳನ್ನೆಲ್ಲವನ್ನ ಜಯಿಸಿ ಅವನ ಹೊರಗಡೆ ಬಂದ, ಅವುಗಳೆಲ್ಲವನ್ನ ಜಯಿಸಿ ದಾಟಿ ಅವನ ಆಚೆ ಕಡೆ ಬಂದ. ಅವನು ಹೇಳ್ದ, ದೇವರು ನನಗೆ ಕೊಟ್ಟ ಜವಾಬ್ದಾರಿಯನ್ನ, ದೇವರು ನನಗೆ ಕೊಟ್ಟ ಕೆಲಸವನ್ನ, ತಂದೆ ನನಗೆ ಕೊಟ್ಟಂತ ಜವಾಬ್ದಾರಿಯ ಕೆಲಸವನ್ನ ನಾನು ಬಿಟ್ಟು ಕೊಡದೆ, ಸೋತು ಹೋಗದೆ, ಅದಕ್ಕೆ ನಾನು ಒಳಪಟ್ಟು ನಾನು ಜಯಿಸಿದೆ, ಅದು ನೆರವೇರಿಸಿದೆ, ಅದಕ್ಕಾಗಿ ನಾನು ಒಪ್ಪಿಸಿಕೊಟ್ಟೆ. ಈಗ ಮರಣ ನನ್ನ ಹಿಡಿದಿಲ್ಲ. ಪಾತಾಳ ನನ್ನ ಹಿಡಿದಿಲ್ಲ. ನಾನು ಅವುಗಳಿಂದ ಹೊರಗಡೆ ಬಂದೆ. ದೇವರು ನಿನಗೆ ಕೊಟ್ಟಂತ ಉದ್ದೇಶ, ದೇವ್ರು ನೀನು ಕೊಟ್ಟಂತ ಜವಾಬ್ದಾರಿ, ದೇವ್ರು ನೀನು ಕೊಟ್ಟಂತ ಕೆಲಸ ಅದನ್ನು ಗೊಣಗುಟ್ಟದೆ ಹಿಂದೆ ಮುಂದೆ ನೋಡದೆ, ಇದು ದೇವ್ರೇ ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ ಅಂತ ತಿಳಿದು ಅದಕ್ಕೆ ನೀನು ಒಳಪಡುವಾಗ ಅದನ್ನ ಜಯಿಸುವುದಕ್ಕೆ, ಅದನ್ನು ದಾಟುವುದಕ್ಕೆ, ಅದನ್ನು ಸಹಿಸುವುದಕ್ಕೆ, ಅದನ್ನು ಜಯಿಸಿ ಎದ್ದೇಳುವುದಕ್ಕೆ ಅವನು ನಿನಗೆ ಕೃಪೆ ಕೊಡುವನಾಗಿರ್ತಾನೆ, ಬಲ ಕೊಡುವವನಾಗಿರ್ತಾನೆ, ಧೈರ್ಯ ಕೊಡುವವನಾಗಿರ್ತಾನೆ. ಹಲ್ಲೆಲೂಯಾ. ಅವುಗಳ ಮೇಲೆ ನಿನಗೆ ಜಯ ಉಂಟಾಗುತ್ತೆ. ಇನ್ನೇನು ಯೇಸುವಿಗೆ ನೆರವೇರೋ ಸಮಯ ಬರುವಾಗ ಅವನ ಕೈಯಲ್ಲಿ ಸಹಿಸಿಕೊಳ್ಳಿಕ್ಕೆ ಆಗದೆ ಇರುವಷ್ಟು ಹೋರಾಟ ಬರುವಾಗ ಹೇಳ್ತಾನೆ ಇದ್ದಾನೆ, ಸ್ವಾಮಿ ಅಪ್ಪ ಪರಲೋಕವೇ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಇವತ್ತು ನೀನು ಹೋರಾಟಗಳಿಗೆ ಒಳಗಾಗಿದೆಯಾ, ಭಯಂಕರ ಹಿಂಸೆಗಳಿಗೆ ನೀನು ಒಳಗಾಗಿದೆಯಾ, ಭಯಂಕರವಾದ ಕಾರ್ಯಗಳಿಗೆ ನೀನು ಒಳಪಟ್ಟಿದ್ಯಾ, ಅದಕ್ಕೆ ಗುರುತೇನು ಗೊತ್ತಾ? ದೇವರು ನಿನ್ನಲ್ಲಿ ಇಟ್ಟಿರುವ ಕೆಲವು ಉದ್ದೇಶ ನೆರವೇರೋದಕ್ಕೆ ಸಮಯ ಬಂದಿದೆ. ಯೇಸು ಕ್ರಿಸ್ತನು ಹೇಳಿದನು, ಇದು ಲೋಕದ ಅಂತ್ಯದ ಕುರಿತು. ಎಲ್ಲ ಸಮಯ ಆಗಿ ಇನ್ನೇನ್ ಯೇಸು ಕ್ರಿಸ್ತನ ಬರುವಂತ ಕಾಲದಲ್ಲಿ, ಇನ್ನೇನ್ ಯೇಸುವಿನ ಬರಣ ಹತ್ತಿರವಾಗ್ತಾ ಇರುವಂತ ಸಮಯದಲ್ಲಿ ನೀವು ತಿಳ್ಕೊಳ್ರಿ, ಅಲ್ಲಲ್ಲಿ ಭೂಕಂಪಗಳಾಗ್ತವೆ, ಅಲ್ಲಲ್ಲಿ ಸುನಾಮಿಗಳಾಗ್ತವೆ, ಎಲ್ಲರಲ್ಲೂ ಪ್ರೀತಿ ತಣ್ಣಗಾಗ್ಬಿಡ್ತವೆ. ಸ್ವಂತ ತಂದೆ ಮಕ್ಕಳ ಮೇಲೆ ತಿರುಗಿ ಬೀಳ್ತಾರೆ, ಮಕ್ಕಳು ತಂದೆ ತಾಯಿಗಳ ಮೇಲೆ ತಿರುಗಿ ಬೀಳ್ತಾರೆ. ಕಡೆ ದಿನಗಳಲ್ಲಿ ನಂಬಿಗಸ್ತರನ್ನ ಕಾಣಲ್ಲ. ಕಡೆ ದಿನಗಳಲ್ಲಿಂದ ಘಟನೆಗಳು ನಡೆಯುವಾಗ ತಿಳ್ಕೊಳ್ರಿ, ಕಡೆಯ ದಿನದಲ್ಲಿ ಕೆಲವು ಪ್ರಸವ ವೇದನೆಗಳು ಬರುತ್ತದೆ. ಕಡೆಯ ದಿನಗಳಲ್ಲಿ ಪ್ರಸವ ವೇದನೆ ಬರುವ ಕಾಲ ನೀವು ತಿಳ್ಕೊಳ್ಬೇಕು, ಇದೋ ಬರ್ತೀನಿ ಎಂಬುದಾಗಿ ಹೇಳಿದಂತ ಯೇಸು ಕ್ರಿಸ್ತನು ಅವನು ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಈ ಎಲ್ಲ ಘಟನೆ ನಡೆಯುವಾಗ, ಈ ಘಟನೆಗಳು, ಈ ಕಾರ್ಯಗಳು, ಈ ಹಿಂಸೆಗಳು, ಈ ಕಷ್ಟಗಳು, ಈ ಕೊಲೆಗಳು, ಈ ಪ್ರೀತಿ ತಣ್ಣಗಾಗುವಾಗ ಇದೆಲ್ಲ ಸೂಚಿಸುವಂಥದ್ದೇನು ಗೊತ್ತಾ? ಇದು ಯೇಸು ಬರುವ ಸಮಯ ಹತ್ರ ಆಯ್ತು. ಇದೆಲ್ಲ ನಡೆಯುವಾಗ, ಇದೆಲ್ಲ ಸೂಚನೆ ಗೊತ್ತಾಗುವಾಗ ಯೇಸು ಬರುವ ಕಾಲ, ಯೇಸು ಬರುವ ಅವಧಿ, ಯೇಸು ಬರುವಂತ ಸಮಯ ಹತ್ರ ಆಯ್ತು ಅಂತ ಹೇಳಿ ತೋರಿಸ್ಕೊಡಕ್ಕೆ ಆಲ್ರೆಡಿ ಯೇಸು ಕ್ರಿಸ್ತನು ಫಸ್ಟೇ ಹೇಳಿದಾನೆ, ಇದೆಲ್ಲ ನಡೆಯುವಾಗ ತಿಳ್ಕೊಳ್ರಿ, ನಾನು ಬರ್ತಾ ಇದ್ದೀನಿ.
ಹಾಗೆ ಇಲ್ಲಿ ಇದು ಯೇಸುವಿನಲ್ಲಿ ದೇವರಿಟ್ಟ ಉದ್ದೇಶ ನೆರವೇರ್ಲಿಕ್ಕಾಗಿ ಹೋಗೋಕ್ಕಿಂತ ಮುಂಚೆ ಭಯಂಕರ ಹೋರಾಟ ಯೇಸುವಿಗೆ. ಆ ಹೋರಾಟ ಬಂದು ಹೋಗಿದ ತಕ್ಷಣ ದೇವರು ಆ ಕಾರ್ಯವನ್ನ ಜಯಿಸ್ಬಿಟ್ಟ, ಮಾಡಿ ಮುಗಿಸಿಬಿಟ್ಟ. ಆತನು ಶಿಲುಬೆಯಲ್ಲಿ ಹೇಳ್ತಾ ಇದ್ದಾನೆ, ಅಪ್ಪ ಎಲ್ಲವೂ ತೀರಿತು. ಯೇಸು ಹೇಳ್ತಾ ಇದ್ದಾರೆ, ನೀನನ್ನು ಕೊಟ್ಟ ಕೆಲಸ, ನೀನನ್ನು ಕೊಟ್ಟ ಜವಾಬ್ದಾರಿ, ನೀನನ್ನು ಕೊಟ್ಟ ದರ್ಶನ, ನೀನನ್ನು ಕೊಟ್ಟ ಓಟ ಎಲ್ಲವೂ ತೀರಿತು. ಯೇಸು ತೀರೋಕ್ಕಿನ ಮುಂಚೆನೆ ಇಲ್ಲಿ ಗೆತ್ಸೆಮನೆ ತೋಟದಲ್ಲಿ ಅಪ್ಪ ಇದು ತೀರಲ್ಲ, ಇದು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದೇ ಯೇಸು ಹೇಳ್ತಾ ಇದ್ದಾರೆ, ಅಪ್ಪ ನಾನು ನಿನ್ನ ಚಿತ್ತಕ್ಕೆ ಒಪ್ಪಿಸ್ಕೊಡ್ತೀನಿ, ನಿನ್ನ ಚಿತ್ತದಂತೆಯೇ ಆಗಲಿ. ಅವನ ಚಿತ್ತದಲ್ಲಿ ದೇವರ ಬಲ ಇದೆ, ದೇವರ ಚಿತ್ತದಲ್ಲಿ ದೇವರ ಬಲ ಇದೆ, ದೇವರ ಚಿತ್ತದಲ್ಲಿ ದೇವರ ಕೃಪೆ ಇದೆ, ದೇವರ ಚಿತ್ತದಲ್ಲಿ ದೇವರ ಮಹಿಮೆ ಇದೆ, ದೇವರ ಚಿತ್ತದಲ್ಲಿ ದೇವರ ಕಾರ್ಯ ಇದೆ. ಇದು ಯೇಸು ಗೊತ್ತಾಯ್ತು. ಅದಕ್ಕೆ ಯೇಸು ಹೇಳ್ತಾರಪ್ಪ ನಾನು ನಿನ್ನ ಚಿತ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೇನೆ. ಅಲ್ಲೂಯ, ಇದು ಯೇಸು ಗೊತ್ತಾಯ್ತು. ಅದಕ್ಕೆ ಯೇಸು ಹೇಳ್ತಾ ಇದ್ದಾರಪ್ಪ ನಾನು ನಿನ್ನ ಚಿತ್ತಕ್ಕೆ ಒಪ್ಪಿಸ್ಕೊಡ್ತಿದ್ದೀನಿ. ಆ ಚಿತ್ತಕ್ಕೆ ಒಪ್ಪಿಸ್ಕೊಟ್ಟ ಮೇಲೆ, ಆ ಚಿತ್ತ ಅವನ ನಡೆಸಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ, ಈಗ ಕೊನೆಯದಾಗಿ ಯೇಸು ಹೇಳ್ತಾ ಇದ್ದಾರೆ, ಅಪ್ಪ ಎಲ್ಲ ತೀರ್ತು, ಎಲ್ಲ ಮುಗೀತು, ಎಲ್ಲ ನೆರವೇರ್ತು, ನೀ ನನ್ನಲ್ಲಿ ಏನ್ ಇಟ್ಟಿದೋ ಅದೆಲ್ಲ ಮುಗೀತು, ಈಗ ನಾನು ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೇನೆ. ಹಲ್ಲೆಲೂಯ. ಯೇಸು ಸಾಯಕ್ಕಿನ ಮುಂಚೆ ತಂದೆ ಕೊಟ್ಟ ಕೆಲಸವನ್ನು ಮುಗಿಸಿ ಆ ನಂತರವಾಗಿ ಯೇಸು ತಂದೆಗೆ ಕೈಯಲ್ಲಿ ಒಪ್ಪಿಸ್ಕೊಡ್ತಾ ಇದ್ದಾನೆ. ನಾವು ಅಷ್ಟೇ, ದೇವರು ಕೆಲವೊಂದು ಕೆಲಸ, ಕಾರ್ಯ, ಉದ್ದೇಶಗಳು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ, ಕೆಲವೊಂದು ಜವಾಬ್ದಾರಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಅದೆಲ್ಲ ತೀರಿಸಿದ್ಮೇಲೆ ನಾವು ಹೇಳ್ಬೇಕಪ್ಪ ನೀ ನನಗೆ ಕೊಟ್ಟ ಕೆಲಸ ನಾನು ಮುಗಿಸಿದ್ದೀನಿ, ನಾನು ಆತ್ಮ ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಟ್ಟಿದ್ದೀನಿ, ನನ್ನನ್ನು ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಟ್ಟಿದ್ದೀನಿ, ನಡೆಸು. ಹೇಗೆ ಯೇಸು ಬರೋ ಸಮಯಕ್ಕೆ ಹಿಂದಿರುಗಿ ಅದನ್ನು ಬರುವ ಟೈಮ್ನಲ್ಲಿ ಹೇಗೆ ಅಲ್ಲೆಲ್ಲ ಸೂಚನೆಗಳು ಕಾಣ್ತದೋ ಹಾಗೆ ದೇವರ ಉದ್ದೇಶ ಇನ್ನೇನ್ ನೆರವೇರ್ಲಿಕ್ಕಾಗಿ ಸಮಯ ಬಂದ್ಬಿಡ್ತು ಅಂತ ಹೇಳುವಾಗ ನಿನ್ನ ಕೈಯಲ್ಲಿ ನಿಲ್ಲಲಿಕ್ಕೆ ಆಗದೆ ಇರುವಂತ ಹೋರಾಟ ಬರುತ್ತೆ, ನಿನ್ನ ಕೈಯಲ್ಲಿ ಒತ್ತುಕೊಂಡು ಹೋಗ್ಲಿಕ್ಕೆ ಆಗದೆ ಇರುವಂತ ಸಮಸ್ಯೆಗಳು ಬರುತ್ತೆ. ಹೇಗೆ ಅಂದ್ರೆ ಆ ದುಃಖ ಸಹಿಸಕ್ಕಾಗಲ್ಲ ಅಂತ ದುಃಖಗಳು ಬರುತ್ತೆ. ಇದೆಲ್ಲ ನಿನ್ನ ಜೀವನದಲ್ಲಿ ಅಧಿಕವಾಗಿ ಅಲೆಗಳ ಹಾಗೆ ಬಡಿಯುವಾಗ ನೀನು ತಿಳ್ಕೊಳ್ಬೇಕು, ದೇವರು ನನ್ನ ಮೇಲೆ ಇಟ್ಟಿರುವಂತ ಉದ್ದೇಶ ನೆರವೇರೋ ಸಮಯ ಆಯ್ತು. ದೇವರು ನನಗೆ ಕೊಟ್ಟಿರುವ ಕೆಲಸ ಅದು ಪೂರ್ತಿಯಾಗುವುದಕ್ಕೆ ಸಮಯ ಹತ್ರ ಆಯ್ತು. ನಾನು ಭಯ ಪಡಲ್ಲ, ನಾನು ಹಿಂಜರಿಯಲ್ಲ, ನಾನು ಹಿಂದಕ್ಕೆ ಹೋಗಲ್ಲ. ಕಾರಣ ನಾನು ದೇವರಿಂದ ನೇಮಿಸಲ್ಪಟ್ಟವನು, ನಾನು ದೇವರಿಂದ ನೇಮಿಸಲ್ಪಟ್ಟವಳು. ದೇವನಲ್ಲಿದ್ದಾನೆ, ಅವನ್ ನಡೆಸ್ತಾನೆ, ಅವನ್ ನಡೆಸ್ತಾನೆ. ನನ್ನ ಒಳಗಡೆ ಇರುವಂತವನು ಈ ಲೋಕದಲ್ಲಿ ಇರುವವನಿಗಿಂತಲೂ, ನನ್ನ ಒಳಗಡೆ ಇರುವಂತವನು ಈ ಲೋಕದಲ್ಲಿ ಇರುವವನಿಗಿಂತಲೂ ನನ್ನ ಒಳಗಡೆ ಇರುವವನು ಹೆಚ್ಚಿನವನಾಗಿದ್ದಾನೆ, ದೊಡ್ಡವನಾಗಿದ್ದಾನೆ, ಬಲವುಳ್ಳವನಾಗಿದ್ದಾನೆ. ಅದನ್ನು ಮರಿಬೇಡ್ರಿ, ಅವನ್ ನೆರವೇರಿಸ್ತಾನೆ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ನಮಗೆ ಕೆಲವೊಂದು ಕೆಲಸವನ್ನ ಕೊಟ್ಟಿದ್ದಾನೆ, ಕೆಲ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ, ಕೆಲವು ಉದ್ದೇಶವನ್ನು ನಮ್ಮಲ್ಲಿ ಇಟ್ಟಿದ್ದಾನೆ. ಅದು ನೆರವೇರೋದಕ್ಕೆ ಸಮಯ ಇನ್ನೇನು ಹತ್ರ ಆಯ್ತು ಅನ್ನುವಾಗ ನಿನ್ನ ಕೈಲಿ ನಿಲ್ಲಲಿಕ್ಕೆ ಆಗದೆ ಇರುವಂತ ಕೆಲವು ಹೋರಾಟಗಳು ಬರುತ್ತೆ, ಆ ಸಮಸ್ಯೆಗಳು ಬರುತ್ತೆ. ಆದರೆ ಅದು ನೀನು ತಿಳ್ಕೊಳ್ಬೇಕು, ಅದಕ್ಕೆ ನೀನು ಬಿದ್ದೋಗಬಾರ್ದು, ಅದಕ್ಕೆ ನೀನು ಒಳಗಾಗಬಾರ್ದು. ದೇವರು ನನ್ನಲ್ಲಿ ಇಟ್ಟಿರೋ ಉದ್ದೇಶ ಏನೋ ನೆರವೇರ್ಲಿಕ್ಕಾಗಿ ಹೋಗ್ತಾ ಇದೆ, ಅದಕ್ಕೆ ಈ ಕಷ್ಟ, ಈ ಹೋರಾಟ ಅಂತೇಳಿ ನೀನು ತಿಳ್ಕೊಂಡು ನೀನು ಎಚ್ಚೆತ್ತುಕೊಂಡು ದೇವರ ಸಮ್ಮುಖದಲ್ಲಿ ಕಾಯ್ತಾ ಇರೋ. ತಕ್ಕ ಸಮಯದಲ್ಲಿ ಅವನ ಮೇಲೆ ಕೆತ್ತಾನೆ, ತಕ್ಕ ಸಮಯದಲ್ಲಿ ಅವನ ಮೇಲೆ ಕೆತ್ತಾನೆ, ತಕ್ಕ ಸಮಯದಲ್ಲಿ ಹೊರಗಡೆ ಕರ್ಕೊಂಡ್ ಬರ್ತಾನೆ, ತಕ್ಕ ಸಮಯದಲ್ಲಿ ಅವನು ಮಾಡಿ ಮುಗಿಸಿರ್ತಾನೆ. ಸರ್ವಶಕ್ತನಾದ ದೇವರೇ, ಇಲ್ಲಿವರೆಗೂ ಮಾತಾಡಿ ನಡೆಸಿದಕ್ಕಾಗಿ ಸ್ತೋತ್ರ. ನಮಗೆ ಕೆಲವು ಜವಾಬ್ದಾರಿ ಕೆಲಸಗಳನ್ನು ಕೊಟ್ಟಿದ್ದೀವಿ, ಇನ್ನೇನು ಅದು ನೆರವೇರ್ಬೇಕು ಅಂತ ಹೇಳುವ ಕೆಲವೊಂದು ಹೋರಾಟಗಳು ಬರುತ್ತೆ, ನಿಲ್ಲಕ್ಕಾಗದಿರುವಂತ ವಿಷಯಗಳು ಬರುತ್ತೆ.
ಆಗ ನಾವು ತಿಳ್ಕೊಳ್ಬೇಕು, ಇದು ಆ ಉದ್ದೇಶ ನೆರವೇರ್ಲಿಕ್ಕಾಗಿ ಹೋಗ್ತಾ ಇದೆ, ಅದಕ್ಕೆ ಸಮಯ ಆಯಿತು ಅಂತ ತಿಳಿಯಪಡಿಸಿದಿರಿ. ಸ್ತೋತ್ರ. ಅದನ್ನು ಗೊತ್ತು ಮಾಡಿಕೊಂಡು ಗೋಚರಪಡಿಸಿಕೊಂಡು ಎಚ್ಚರವಾಗಿರುವಂತೆ ಅವಾಗವಾಗ ಅದು ಮೆಲುಕಾಕುವಂತೆ ಸಹಾಯ ಮಾಡ್ರಿ. ಇವರುಗಳನ್ನ ಬಲಪಡಿಸ್ರಿ. ಇವರುಗಳಿಗಾಗಿ ಎದ್ದು ನಿಂತಿರುವ ಎಲ್ಲ ಹೋರಾಟಗಳು ಶಾಂತವಾಗಿ ಹೋಗಲಿ, ದೊಡ್ಡ ಜಯ ಉಂಟಾಗಲಿ. ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನುನತೆಯು ನಾ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬೆಳೆದ ತನಕ ಇರಲಿ. ಜಯ ಕೊಟ್ಟ